ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವಿಧಿ ಮತ್ತು ವಿಖ್ಯಾತ್ ಇಬ್ಬರು ಕೂಡ ತಪ್ಪು ಹೆಜ್ಜೆನ ಇಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ? ಇಲ್ಲಿ ಮನೆಯಿಂದ ಓಡಿಸೇ ಬಿಟ್ರು ಕಾವೇರಿ ವಿಧಿ ಮತ್ತು ವಿಖ್ಯಾತ್ನ. ಹಾಗಿದ್ರೆ ಏನಾಯಿತು? ಲಕ್ಷ್ಮಿ ಹೋಗಿದ್ದೆ ವಿಧಿ ವಿಖ್ಯಾತ್ನ ಕಾಪಾಡೇ ಬಿಟ್ಲ, ವಾಪಸ್ ಮನೆಗೆ ಕರ್ಕೊಂಡು ಬಂದೇ ಬಿಟ್ಲ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿನ ದೂರ ಮಾಡಬೇಕು ಅಂತ ತುಂಬ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕಾವೇರಿ ಅನ್ಕೊಂಡ್ಬಿಡ್ತಾರೆ, ನಾನು ಅನ್ಕೊಂಡಿದ್ದು ಆಗಿದೆ, ನಾನು ಅನ್ಕೊಂಡಾಗೆ ಗೆದ್ದಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಇನ್ನು ನನ್ನ ಮಗ ಆಕೆಯನ್ನು ಬಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಇನ್ನು ಮುಂದೆ ನಾನು ನಿಜವಾಗ್ಲೂ ಅನ್ಕೊಂಡಿದ್ದೆಲ್ಲ ಆಗತ್ತೆ ಅಂತ. ಬಟ್ ಅವರ ಪ್ಲಾನ್ ಉಲ್ಟಾ ಹೊಡ್ತದೆ. ಯಾಕಂದ್ರೆ ಇಲ್ಲಿ ವೈಷ್ಣವ ಲಕ್ಷ್ಮಿನ ಬಿಟ್ಟು ಇಲ್ಲ, ಮರೆತು ಇಲ್ಲ, ಇವತ್ತು ಕೂಡ ಅವರ ಮಹಾಲಕ್ಷ್ಮಿ ಲಕ್ಷ್ಮಿನೇ. ಆದರೆ ಇಲ್ಲಿ ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತಾನೆ ಇಲ್ಲಿ ವೈಷ್ಣವ್ ಸಂಚನ್ನೇ ರೂಪಿಸಿದ್ದಾರೆ. ಇಲ್ಲಿ ನಿಜವಾಗ್ಲೂ ತಾನೇ ಮಾಸ್ಟರ್ ಮೈಂಡ್ ಅಂತ ಕಾವೇರಿ ಅನ್ಕೊಂಡಿದೆ, ಅದೇ ಮಾಸ್ಟರ್ ಮೈಂಡ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಇಲ್ಲಿ ವೈಷ್ಣವ್ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿ ಲಕ್ಷ್ಮಿನ ದೂರ ಮಾಡ್ಕೊಂಡಿರೋದೇ ವೈಷ್ಣವ್ ತಮ್ಮ ನಡುವೆ ಯಾರು ಸಂಚು ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥಕೊಳ್ಳೋದಕ್ಕೋಸ್ಕರ. ಇಲ್ಲಿ ಕಾವೇರಿ ಮತ್ತೆ ಲಕ್ಷ್ಮಿ ಒಟ್ಟಿಗೆ ಇದ್ರೆ ಖಂಡಿತ ಮತ್ತೆ ಜಗಳ ಅನುಮಾನಗಳೇ ಹುಟ್ಕೊಡುತ್ತೆ. ಅದ್ರ ಬದಲು ನನಗೆ ಸಲ್ಯೂಷನ್ ಸಿಗೋದಿಲ್ಲ ಅನ್ನೋದನ್ನ ಅರಿತಂತಹ ವೈಷ್ಣವ್ ಇಬ್ಬರನ್ನ ಕೂಡ ದೂರ ಇಟ್ರೆ ಖಂಡಿತ ಯಾರು ಸರಿ ಯಾರು ತಪ್ಪು, ಜೊತೆಗೆ ಯಾರು ನಮ್ಮ ನಡುವೆ ಸಂಚು ಮಾಡ್ತಿದ್ದಾರೆ ಎಲ್ಲವನ್ನ ಕೂಡ ತಿಳ್ಕೋಬಹುದು ಅಂತ ನಿಜವಾಗ್ಲೂ ತನಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಲಕ್ಷ್ಮಿನ ದೂರ ಇಟ್ಟಿದ್ದಾರೆ. ಆದ್ರೆ ಇದರ ಅರಿವೇ ಇಲ್ದಿರ್ತಕ್ಕಂಥ ಕಾವೇರಿ ನನ್ನ ಮಗ ನನ್ನ ಕಪಿಮುಷ್ಟಿಯಲ್ಲಿದ್ದಾನೆ, ನಾನು ಅನ್ಕೊಂಡಾಗೆ ಎಲ್ಲವೂ ಕೂಡ ನಡೀತದ, ಫೈನಲಿ ನನ್ನ ಮಗನ್ಗೆ ಒಂದು ಹುಡುಗಿ ತಂದು ಮದುವೆ ಮಾಡೇ ಬಿಡಬೇಕು ಅಂತ ತೀರ್ಮಾನವನ್ನ ಮಾಡ್ಕೊಂಡೇ ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ವೈಷ್ಣವ್ ಆಡ್ತಿರೋ ಆಟ ಕಾವೇರಿಗೆ ನಿಜವಾಗ್ಲೂ ಕೂಡ ಗೊತ್ತೂ ಇಲ್ಲ, ಅದರ ಒಂದು ಸುಳಿವು ಕೂಡ ಇಲ್ಲ. ಬಟ್ ಇಲ್ಲಿ ಲಕ್ಷ್ಮಿ ಬದುಕಲ್ಲಿ ಏನೇನೋ ಆಗ್ತಿದೆ, ಸಮಾಜದ ಮುಂದೆ ಇಲ್ಲಿ ಲಕ್ಷ್ಮಿ ವೈಷ್ಣವ್ಗೆ ತೊಂದರೆ ಮಾಡಿದಾಳೆ, ಕೈ ಕೊಟ್ಟಿದ್ದಾಳೆ, ದುಡ್ಡುಗೋಸ್ಕರ ಮದುವೆ ಆಗಿದ್ದಾಳೆ, ಈಗ ಅವರಿಬ್ರು ದೂರ ಆಗ್ತಿದ್ದಾರೆ ಅನ್ನೋ ಒಂದು ಜಗತ್ ಜಾಹೀರನ್ನ ಮಾಡಿಬಿಡ್ತಾರೆ ಕಾವೇರಿ. ಅದರಿಂದಾಗಿ ಇಲ್ಲಿ ನಿತಿನ್ ಎಂಟ್ರಿ ಆಗ್ತಾರೆ. ಮದುಮಗನಾಗಿ ನಿತಿನ್ ಎಂಟ್ರಿ ಕೊಡ್ತಾನೆ. ಮದುಮಗನಾಗಿ ನಿತಿನ್ ಎಂಟ್ರಿ ಕೊಟ್ಟಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ಕಾವೇರಿಗೆ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಹಾಗಾಗತ್ತೆ. ಆದ್ರೆ ಅದೇ ಕೆಂಡ ಆಗತ್ತೆ ಅನ್ನೋದು ಕಾವೇರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಿತಿನ್ಗೆ ಬುದ್ಧಿ ಕಲಿಸೋದಕ್ಕೆ ರಬ್ಬಲ್ ಆಗಿ ಎಂಟ್ರಿ ಕೊಡ್ತಾರೆ ವೈಷ್ಣವ್. ಅದಕ್ಕೆ ಕಾರಣ ಕೀರ್ತಿನೇ ಹೋಗಿ ವೈಷ್ಣವ್ನ ಕರ್ಕೊಂಡು ಬರುವುದು. ವೈಷ್ಣವ್ ಬಂದಿದ್ದ ಇನ್ನೊಬ್ರು ಹೆಂಡತಿ ಮೇಲೆ ಕಣ್ಣು ಹಾಕ್ತೀಯ, ಸಂಸಾರ ಮಾಡೋಕ್ಕೂ ಗೊತ್ತು, ಅಂಥವ್ನ ಸಂಹಾರ ಮಾಡೋದಕ್ಕೂ ಗೊತ್ತು ಅಂತ ಹೇಳಿ ಇಲ್ಲಿ ವೈಷ್ಣವ್ ನಿತಿನ್ನ ತರಾಟೆಗೆ ತಗೊಂಡು ಸರಿಯಾಗಿ ಗುನ್ನಾಗೂಸ ಕೊಟ್ಟು ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ತದನಂತರ ನಿತಿನ್ ಹೋಗ್ಬೇಕಿದ್ರೆ ಮತ್ತಷ್ಟು ರಿವೆಂಜ್ ಜಾಸ್ತಿ ಆಗ್ತದೆ. ಮಗದೊಮ್ಮೆ ಬಂದೇ ಬರ್ತೀನಿ, ನಿಮ್ಗೆ ಪಾಠ ಕಲಿಸ್ತೀನಿ, ನಿನ್ನನಂತೂ ಸುಮ್ಮನೆ ಬಿಡುವುದಿಲ್ಲ ಲಕ್ಷ್ಮಿ ಅಂತ ಹೇಳೇನೆ ಹೋಗ್ತಾರೆ. ಈ ಕಡೆ ಲಕ್ಷ್ಮಿಗೆ ಖುಷಿ ಆಗ್ಬಿಡುತ್ತೆ. ಆದ್ರೆ ವೈಷ್ಣವ್ ಹೇಳುದು ಜಗತ್ತಿನ ಮುಂದೆ ನಾನು ಆ ರೀತಿ ನಡ್ಕೊಂಡಿದ್ದೆ ಹೊರತು ಯಾವುದೇ ಭ್ರಮೆಗೆ ಹೋಗ್ಬೇಡಿ ಅಂತ ಮನಸ್ಥಿತಿ ನನಗಿಲ್ಲ ಅಂತ. ಇದರಿಂದ ತುಂಬಾ ಬೇಜಾರ ಆಗುತ್ತೆ ಲಕ್ಷ್ಮಿಗೆ. ಆದ್ರೆ ವೈಷ್ಣವ್ ಅಮ್ಮನ ಹತ್ರ ಹೋಗಿ ಆಡೋ ಮಾತು ಲಕ್ಷ್ಮಿಗೆ ನಿಜವಾಗ್ಲೂ ಖುಷಿ ತರಿಸುತ್ತೆ. ಯಾಕಂದ್ರೆ ಕಾವೇರಿಯವರು ಯಾಕೆ ಪುಟ್ಟ ಹೋಗಿದ್ದೆ ನೀನು ನಿತಿನ್ನ ಮತ್ತೆ ಆ ಲಕ್ಷ್ಮಿ ಮದುವೆ ಆಗ್ತಿತ್ತು, ಅದನ್ನ ಯಾಕೆ ನೀನ್ ತಡೆದೆ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ, ಈ ರೀತಿ ನೀನ್ ಮಾತಾಡ್ತಿದ್ಯಾ, ಒಂದೇ ಹೆಣ್ಮಕ್ಳಿಗೆ ತೊಂದರೆ ಆದಾಗ ನೀನೇ ಅಲ್ವಾ ಯಾವತ್ತು ಸಹಾಯಕ್ಕೆ ಹೋಗ್ಬೇಕು ಅಂತ ಹೇಳ್ಕೊಟ್ಟಿದ್ದು. ಆದ್ರೆ ಇವತ್ತು ನೀನಿಂದ ಮಾತಾಡ್ತಿರೋದು ನನಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ. ಲಕ್ಷ್ಮಿ ಅವರೇ ಅಲ್ಲ, ಯಾರೇ ಆ ಜಾಗದಲ್ಲಿ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ ಅಂತ ವೈಷ್ಣವ್ ಹೇಳ್ತಾರೆ. ಅದು ಹಾಗಲ್ಲ ಪುಟ್ಟ, ಲಕ್ಷ್ಮಿ ನನಗೆ ಎಷ್ಟೆಲ್ಲ ಮಾಡಿದಾಳೆ, ಈ ಮನೆಗೆ ಎಷ್ಟು ದ್ರೋಹ ಮಾಡಿದಾಳೆ, ಅವಳಿಂದ ಎಷ್ಟು ಅನ್ಯಾಯ ಆಗಿದೆ, ಅವಳ ವಿಷಯದಲ್ಲಿ ನಾನು ಈ ರೀತಿ ಮಾತಾಡ್ತಿರೋದು ಅಂದಾಗ ಇಲ್ಲ ಆ ವಿಷಯದಲ್ಲಿ ನಾನು ಏನು ಮಾತಾಡ್ತೀನೋ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ನನ್ನ ಉತ್ತರ ಖಡಕ್ ಆಗೇ ಇರುತ್ತೆ. ನಿನ್ನ ನಡವಳಿಕೆ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ಲಕ್ಷ್ಮಿ ಈಗಲೂ ಕೂಡ ನನ್ನ ಹೆಂಡತಿಯೇ ಅನ್ನೋದನ್ನು ಮರಿಬೇಡಿ ಅಂತಾನೆ ಹೇಳಿ ಇದು ನಿಜವಾಗ್ಲೂ ಕೂಡ ಅಮ್ಮಂಗೆ ಟಕ್ಕರ್ ಕೊಟ್ಟು ಅಲ್ಲಿಂದ ಹೊರಡ್ತಿದ್ದಾರೆ. ಈ ಕಡೆ ಕಾವೇರಿಯವರಂತೂ ಫುಲ್ ಕಂಡಾಮಂಡಲ ಆಗ್ಬಿಡ್ತಾರೆ. ಏನಿದು, ಏನಾಗ್ತಿದೆ ಇಲ್ಲಿ, ನಿಜವಾಗ್ಲೂ ಕೂಡ ಪುಟ್ಟ ಈ ರೀತಿ ಮಾತಾಡ್ತಿದ್ದಾನಲ್ಲ ಅಂತ. ಆದರೆ ಲಕ್ಷ್ಮಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ನನ್ನ ಹತ್ರ ಹೇಳಿದ್ರು ಈ ಮಾತು ನಂಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ವೇನೋ, ಅವ್ರ ಅಮ್ಮನ ಮುಂದೆ ಹೇಳಿದಾರಲ್ವಾ ಅಂತ. ಫೈನಲಿ ಇಲ್ಲಿ ಲಕ್ಷ್ಮಿ ವಾಚ್ ತೊಗೊಂಡು ಬಂದಿರ್ತಾಳೆ, ಬಿದ್ದು ಹೋಗಿರುತ್ತೆ ಕೊಡೋಕೆ ಅಂತ. ಬಟ್ ಕಾವೇರಿಯವರು ಬಿಡೋದಿಲ್ಲ. ಕೆಲವೊಮ್ಮೆ ಮನೆ ಒಳಗಡೆ ಯಾರಿಗೆ ಎಂಟ್ರಿ ಇದೆ ಅನ್ನೋದನ್ನು ಬೋರ್ಡ್ ಹಾಕಬೇಕಾಗತ್ತೆ ಅಷ್ಟೇ ಅಂತ ಹೇಳ್ತಿದ್ರೆ, ಹೌದೌದು ಮನೇಲಿ ಸಂಬಂಧಗಳ ಮೌಲ್ಯ ಅರ್ಥ ಆಗಿರೋರು ಇದ್ದಾರೆ ಅನ್ನೋದನ್ನು ಕೂಡ ಬೋರ್ಡ್ ಹಾಕ್ಬೇಕಾಗತ್ತೆ. ನೀವು ಏನೇ ಮಾಡ್ಕೊಂಡ್ರು ನನ್ನ ವೈಷ್ಣವನ ದೂರ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಲಕ್ಷ್ಮಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ನಿಜವಾಗ್ಲೂ ಕೂಡ ವೈಷ್ಣವ ತನ್ನ ಹೆಂಡತಿನ ನೆನಪು ಮಾಡ್ಕೋತಾ ಇದ್ರೆ, ಆ ಕಡೆ ಕಾವೇರಿಯವರೆಲ್ಲ ಇದೇ ರೀತಿ ಬಿಟ್ಟರೆ ಖಂಡಿತ ಎಲ್ಲ ನನ್ನ ಮಗ ಕೈ ತಪ್ಪಿ ಹೋಗ್ಬಿಡ್ತಾನೆ, ಎಲ್ಲ ನನ್ನ ಪ್ಲಾನ್ ಉಲ್ಟಾ ಹೊಡಿತದೆ ಅಂತ ಅನ್ನಿಸ್ತದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅದೇ ಸಮಯಕ್ಕೆ ವಿಧಿ ಬರ್ತಾಳೆ ಅಂತ ಅಜ್ಜಿ ಹೇಳಿದಾಗ ಕಾವೇರಿ ಕೆಂಡಾಮಂಡಲಾಗಿದೆ, ಯಾವುದೇ ಕಾರಣಕ್ಕೂ ಅವಳು ಬರ್ಕೂಡ್ದು ಅಂತ ಹೇಳ್ತಾರೆ. ನನ್ನ ಮಗನ ಸಮಸ್ಯೆನೇ ನಾನು ಮೊದಲು ಬಗೆಹರಿಸಬೇಕು, ಆನಂತರ ಬೇಕಿದ್ರೆ
ಇದ್ರೆ ನೋಡ್ಕೊಳ್ಳೋಣ ಅಂತಾರೆ. ಬಟ್ ಅಜ್ಜಿ ಹೋಗಿದೆ ವೈಷ್ಣವ್ ಹತ್ರ ಈ ವಿಷಯನ ಹೇಳಿದಾಗ ವೈಷ್ಣವ್ ವಿಧಿ ಮದುವೆ ಆದಮೇಲೆ ಆ ಗಂಡನ ಮನೇಲಿ ಇರಬೇಕಲ್ವಾ, ಸರಿ ಆಯಿತು ಬರ್ತಿದ್ದಾಳ ಅಂತ ಬರಲಿ ಅಂತ ಹೇಳಿದಾಗ ನಿಮ್ಮಮ್ಮ ಒಪ್ಕೊಳ್ಳಿಲ್ಲ ಕಣೋ, ಬೇಡ ಅಂತ ಹೇಳಿಬಿಟ್ಲು ಅಂದಾಗ ಸರಿ ಆಯಿತು ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ವಿಧಿನ ಬರೋಕೆ ಹೇಳಿ ಅಜ್ಜಿ ಅಂತ ವೈಷ್ಣವ್ ಹೇಳ್ತಾನೆ. ಅಜ್ಜಿ ಹಾಗಾಗಿ ವಿಧಿಗೆ ಹೇಳ್ತಾರೆ. ವಿಧಿ ತುಂಬ ಖುಷಿಯಿಂದ ವಿಖ್ಯಾತ್ನ ಕರ್ಕೊಂಡು ನಾನು ಹೇಳಿಲ್ವಾ ಅವನ ಕೋಪ ಕಡಿಮೆ ಆಗಿದೆ ಅಂತ, ನಡಿ ನಮ್ಮ ಮನೆಗೆ ಹೋಗೋಣ ಅಂತ ಕರೆದುಕೊಂಡು ಬರ್ತಾ ಇದ್ದಾಳೆ. ಆದರೆ ಇಲ್ಲಿ ನಿಜವಾಗ್ಲೂ ಲಕ್ಷ್ಮಿ ತುಂಬ ಖುಷಿಯಾಗಿದೆ. ಅದೇ ಕಾರಣಕ್ಕೆ ಕೀರ್ತಿ ಜೊತೆ ಸೇರಿಕೊಂಡು ಪಾಯಸ ಮಾಡ್ತಿದ್ದಾಳೆ. ಜೊತೆಗೆ ಕೀರ್ತಿ ನೀನು ನಗ್ನಗ್ತಾ ಇರಬೇಕು ಲಚ್ಚಿ, ಯಾವಾಗಲೂ ಖುಷಿಯಾಗಿರಬೇಕು ಅಂದಾಗ ನೀನು ನನ್ನ ಜೊತೆ ಇದ್ದಷ್ಟು ದಿನ ನಾನು ಖುಷಿಯಾಗೇ ಇರ್ತೀನಿ ಕೀರ್ತಿ ಅಂತ ಕೂಡ ಹೇಳ್ತಿದ್ದಾರೆ. ಇಬ್ಬರ ಬಾಂಧವ್ಯ ಕಣ್ಣು ಕುಕ್ಕೋ ಅಷ್ಟಿದೆ. ಈ ಕಡೆ ಕಾರುಣ್ಯ ಅವ್ರಂತೂ ಯಾರ ಕಣ್ಣು ಬೀಳದೆ ಇರಲಿ ಅಂತ ಹೇಳಿ ಅನ್ಕೋತಿದ್ದಾರೆ. ಅದು ಎಲ್ಲದರ ನಡುವೆ ಇಲ್ಲಿ ಪಾಯಸ ಮಾಡಿಬಿಡ್ತಾರೆ ಗಂಗಕ್ಕ. ಏನಪ್ಪ ಇದು ಪಾಯಸ, ಏನು ನಿನಗಾದ್ರೂ ಮನೇಲಿ ಒಳ್ಳೆ ಕಾರ್ಯ ನಡೆದಿದೆ ಅಂತ ಅರ್ಥ ಆಯ್ತಲ್ಲ ಅಂತ ಸುಪ್ರೀತಾ ಹೇಳ್ತಿದ್ರೆ, ಈ ಕಡೆ ಕಾವೇರಿಯವರು ನಮ್ಮ ಮನೇಲೆಲ್ಲ ಇಂಥದ್ದಾಗಿದ್ರೆ ನಿಂಗೆ ಖುಷಿ ಆಗ್ತಿದ್ಯಾ, ಯಾಕೆ ಪಾಯಸ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ. ಅಜ್ಜಿ ಅಂತೂ ಪಾಯಸ ಮಾಡಿದ್ಯಲ್ಲ, ಪಾಯಸದ ಸ್ಮೆಲ್ಲೇ ಬರ್ಲಿಲ್ವಲ್ಲ ಅಂತ ಕೇಳಿ ಗಂಗಕ್ಕನ ಸೆಕ್ಸಾಕಿಸ್ತಾ ಇದ್ರೆ ಪಾಯಸನ ಚಪ್ಪರ್ಸ್ಕೊಂಡು ಕುಳಿತಿದ್ದಾರೆ ವೈಷ್ಣವ್. ಯಾಕಂದ್ರೆ ವೈಷ್ಣವ್ ಗೊತ್ತಾಗಿದೆ ಅದು ಲಕ್ಷ್ಮಿ ಮೇಲೆ ಮಾಡಿದ ಪಾಯಸ, ಲಕ್ಷ್ಮಿ ಮಾಡಿದ ಟೇಸ್ಟ್ ಇದೆ ಅಂತ. ಹಾಗಾಗಿ ಇಲ್ಲಿ ಚಪ್ಪರ್ಸ್ಕೊಂಡು ಕುಡಿತಾ ಇದ್ರೆ ಯಾರು ಮಾಡಿದ್ದು ಅಂತಿದ್ದಾಗೆ ಅದು ಅದು ಇದು ಇದು ಅಂತ ಗಂಗಕ್ಕ ಹೇಳ್ತಿದ್ರೆ ಮಹಾಲಕ್ಷ್ಮಿ ಅವ್ರು ಮಾಡಿದ್ದು ಅಂತ ವೈಷ್ಣವ್ ಸತ್ಯ ಬಾಯಿ ಬಿಟ್ಟೇ ಬಿಡ್ತಾರೆ. ಈ ಕಡೆ ವೈಷ್ಣವ್ ಏನಪ್ಪ ಮಾಡೋದು ಬಿಟ್ನಲ್ಲ ಬಾಯಿ ಅಂತ ಅನ್ಕೋತಾರೆ. ಕಾವೇರಿ ರಬ್ಬಲ್ ಆಗ್ತಾರೆ. ಫೈನಲಿ ಆ ಕಡೆ ಒಂದು ರಬ್ಬಲ್ ಆಗಿದೆ. ಆ ಒಂದು ಸೀನ್ ನಡೀತಾ ಇದ್ದಾಗ ಈ ಕಡೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗ್ತಿದ್ದಾಗ ವಿಧಿ ಮತ್ತೆ ವಿಖ್ಯಾತ್ ಇಬ್ರು ಕೂಡ ಮನೆಗೆ ಬರ್ತಾರೆ. ಯಾರು ಬಂದಿದ್ದಾರೆ ನೋಡಿ ಅಂತ ಗಂಗಕ್ಕ ಖುಷಿಯಿಂದ ಹೇಳ್ತಿದ್ರೆ, ಕಾವೇರಿಯವರು ಬರ್ತಿದ್ದಾಗೆ ವಿಧಿ ವಿಖ್ಯಾತ್ನ ನೋಡಿ ಯಾರು ನಿಮ್ಮನ್ನ ಮನೆ ಕರೆದಿದ್ದು, ಮೊದಲು ಇಲ್ಲಿಂದ ಹೊರಡ್ತಾರೆ ಅಂತ ತುಂಬಾನೇ ಅವಮಾನ ಮಾಡ್ತಾರೆ. ವಿಧಿ ಮೊದಲೇ ಅಮ್ಮನಷ್ಟು ಈಗೋಯಿಸ್ಟಿಕ್ ಪರ್ಸ್ನಾಲಿಟಿ ಅಂಥದ್ರಲ್ಲಿ ಅಮ್ಮನಿಂದ ಅವಮಾನ ಆದರೆ ಸಹಿಸ್ಕೊತಾಳ? ಖಂಡಿತ ಇಲ್ಲ. ಅವಮಾನ ಮಾಡಿದಷ್ಟು ಇಲ್ಲದೆ ದೂಡ್ ಬಿಟ್ಟು ಮನೆಯಿಂದಾನೆ ಹೊರ ದಬ್ಬ ಬಿಡ್ತಾರೆ. ಕುತ್ತಿಗೆ ಹಿಡಿದು ಕಾವೇರಿಯವರು ಬಾಗ್ಲು ಹಾಕ್ಕೊಂಡೇ ಬಿಡ್ತಾರೆ. ಈ ಕಡೆ ವೈಷ್ಣವ್ ಎಷ್ಟು ಅರ್ಥ ಮಾಡ್ಸೋಕೆ ಹೋದ್ರು ಕೂಡ ಕಾವೇರಿಯವರು ಅರ್ಥ ಮಾಡ್ಕೋತಾನೆ ಇಲ್ಲ. ಈ ಕಡೆ ವಿಧಿ ವಿಖ್ಯಾತ್ಗೆ ಅವಮಾನ ಆಗಿದೆ. ತುಂಬ ಸಿಟ್ಟು ಮಾಡಿಕೊಂಡು ವಿಧಿ ವಿಖ್ಯಾತ್ನ ಕರ್ಕೊಂಡು ಹೋಗ್ತಿದ್ದಾಳೆ ಲಕ್ಷ್ಮಿ. ಇದನ್ನ ಗಮನಿಸೇ ಬಿಟ್ಟು ಲಕ್ಷ್ಮಿ ಗಮನಿಸದೆ ನಿಜವಾಗ್ಲೂ ಕೂಡ ಅವ್ರ ಹಿಂದೆನೆ ಹೋಗ್ತಿದ್ದಾಳೆ. ಈ ಕಡೆ ವಿಧಿ ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಅಂದ್ರೆ ಪ್ರಾಣನೂ ಕೂಡ ತೆಕ್ಕೊಳ್ಳೋಷ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿ ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಗೊತ್ತು ವಿಧಿ ಕೋಪ ಎಂತದ್ದು ಅಂತ. ಅದೇ ಕಾರಣಕ್ಕೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಯಾವುದೋ ಒಂದು ಅಂತ ರೂಮ್ಗೆ ಹೋಗಿದ್ದೆ, ತಾನು ಅವರು ಎಲ್ಲ ಫ್ಯೂಯಲ್ ಹಾಕೊಂಡಿದ್ದೆ, ಇನ್ನೇನೋ ಕತೆ ಮುಗಿಸ್ಕೋಬೇಕು ವಿಖ್ಯಾತ್ ತಂದು ಕೂಡ ಅಷ್ಟರಲ್ಲಿ ಲಕ್ಷ್ಮಿ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾಗ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ, ನೀನು ಯಾಕೆ ಬಂದಿದ್ಯಾ ಇಲ್ಲಿಗೆ ಅಂತೆಲ್ಲ ಮತ್ತೆ ಕೋಪ ಮಾಡ್ಕೊತಿದ್ದಾಳೆ ವಿಧಿ ಲಕ್ಷ್ಮಿ ಮೇಲೆ. ಆದರೆ ಲಕ್ಷ್ಮಿ ಇಬ್ಬರನ್ನ ಕೂಡ ಸಮಾಧಾನ ಮಾಡಿ ವಾಪಸ್ ಮನೆ ಕರ್ಕೊಂಡು ಬಂದು ಕಾವೇರಿ ಮುಂದೆ ನೆಲೆಸಿದ್ದಾರೆ. ಈ ಕಡೆ ಕಾವೇರಿ ಮುಂದೆ ಲಕ್ಷ್ಮಿ ವಿಖ್ಯಾತ್ ವಿಧಿನ ಮನೆ ಕರ್ಕೊಂಡು ಬರ್ತಿದ್ದಾಗ ನಿನಗೆ ಯೋಗ್ಯತೆ ಇಲ್ಲ, ನೀನು ಯಾರೇ ಕರ್ಕೊಂಡು ಬರೋದಕ್ಕೆ ಅಂತ ಕಾವೇರಿ ಪ್ರಶ್ನೆ ಮಾಡ್ತಿದ್ದಾಗ ಈ ಮನೆ ಸುಸಿ ಅಂತ ಹೇಳಿ ರಬ್ಬಲ್ ಆಗಿ ಅಧಿಕಾರ ಚಲಾಯಿಸಿದ ಆ ಮನೆಗೆ ಎಂಟ್ರಿ ಕೊಡಿಸಿದಾಳೆ ವಿಧಿ ಮತ್ತೆ ವಿಖ್ಯಾತದನ್ನ. ಹಾಗಿದ್ರೆ ಇಲ್ಲಿ ಕಾವೇರಿ ಲಕ್ಷ್ಮಿ ಮುಂದೆ ಸೋಲನ್ನ ಕಾಣಲೇಬೇಕಾಗಿದೆ. ಲಕ್ಷ್ಮಿ ಸಖತ್ತಾಗೆ ಮಾಸ್ಟರ್ಸ್ ಕೊಟ್ಟು ಕಾವೇರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ ತನ್ನ ಹೆಂಡತಿಯ ರಬಲಿಸ್ ಹೆಂಡತಿ ನಡ್ಕೊಂಡಿದ್ದ ರೀತಿಗೆ ನಿಜವಾಗ್ಲೂ ಹೆಮ್ಮೆ ಪಟ್ಕೋತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚುಗೆ